ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ವರನರೇಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶರಣ್. ತುಂಬಾ ದಿನ ಆಗಿತ್ತು ಗ್ಯಾಪ್ ಆಗಿ ಯೂಟ್ಯೂಬ್ ಎಲ್ಲ ವಿಡಿಯೋಸ್ ಮಾಡ್ತಾ ಇರಲಿಲ್ಲ. ಬಟ್ ಇವಾಗ ಅಗೇನ್ ವಿ ಆರ್ ಬ್ಯಾಕ್. ಸೊ ಎಕ್ಸಾಮ್ಸ್ ಹತ್ರ ಬರ್ತಿದೆ. ನೆಕ್ಸ್ಟ್ ಅಗೇನ್ ನೋಟಿಫಿಕೇಶನ್ ಸ್ಟಾರ್ಟ್ ಆಗುತ್ತೆ. ಬ್ಯಾಂಕಿಂಗ್ ಆಗಲಿ, SSC ಆಗಲಿ. ಬ್ಯಾಂಕಿಂಗ್ RBPO, RB ಕ್ಲರ್ಕ್ ಆಲ್ರೆಡಿ ಡೇಟ್ಸ್ ಕೂಡ ಅನೌನ್ಸ್ ಆಗಿದೆ ಪ್ರಿಲಿಮ್ಸ್. SSC CHSL ನೋಟಿಫಿಕೇಶನ್ ರಿಲೀಸ್ ಆಗಿತ್ತು ಆಲ್ರೆಡಿ. ಅಪ್ಲೈ ಕೂಡ ಎಂಡ್ ಡೇಟ್ ಮುಗಿತು. ಸೊ ಅದನ್ನು ನಿಮಗೆ ಜುಲೈಲಿ ಎಕ್ಸಾಮ್ ಇದೆ. ಸೊ ಕರೆಕ್ಟ್ ಆಗಿ ಪ್ರಿಪರೇಷನ್ ಸ್ಟಾರ್ಟ್ ಮಾಡಿ, ಯು ವಿಲ್ ಕ್ಲಿಯರ್ ಇಟ್. ಅಂಡ್ ಈ ವರ್ಷ ಹೆಚ್ಚಿಗೆ ವೇಕೆನ್ಸೀಸ್ ನಾವು ನೋಡ್ಕೋಬಹುದು. ಸೊ ಹಾಗೆ ಈ ವಿಡಿಯೋದಲ್ಲಿ ನಾವು ಸಿಲೋಯಿಸಮ್ ಪಾರ್ಟ್, ಇದು ಈ ಇನ್ಕ್ಲೂಡಿಂಗ್ ಬೋತ್ ಬ್ಯಾಂಕಿಂಗ್ ಅಂಡ್ SSC ಗೆ ಯೂಸ್ ಆಗೋ ಒಂದು ಟಾಪಿಕ್, ಇಂಪಾರ್ಟೆಂಟ್ ಟಾಪಿಕ್ ಅಂತಾನೆ ಹೇಳೋದು ತಪ್ಪೇನಿಲ್ಲ. ಕರೆಕ್ಟಾ? ಸೊ ನಾವು ಸಿಲೋಯಿಸಮ್ ಅಂತಂದ್ರೆ ಏನು, ಆಲ್ರೆಡಿ ಪ್ರಿಪರೇಷನ್ ಸ್ಟಾರ್ಟ್ ಇದ್ದವರು ಅಂಡ್ ಪ್ರಿಪರೇಷನ್ ಮಾಡ್ತಾ ಇರೋರು ಗೊತ್ತಿರುತ್ತೆ ಸಿಲೋಯಿಸಮ್ ಅಂದ್ರೆ ಏನು, ಯಾವ ರೀತಿ ಕ್ವಶನ್ಸ್ ಬರುತ್ತೆ, ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ. ಸಿಲೋಯಿಸಮ್ ಅಂತಂದ್ರೆ ಏನಿಲ್ಲ, ಜಸ್ಟ್ ದ ಕಂಪ್ಯಾರಿಸನ್ ಬಿಟ್ವೀನ್ ಟೂ ಎಲಿಮೆಂಟ್ಸ್. ಕಂಪ್ಯಾರಿಸನ್ ಮಾಡಿಬಿಟ್ಟು ಇಲ್ಲಿ ನಾವು ಜಸ್ಟ್ ಅದ್ರದ್ದು ರಿಲೇಷನ್ ಕಂಡುಹಿಡಿದ್ಬಿಟ್ಟು ಆ ರಿಲೇಷನ್ಗೆ ಏನ್ ರಿಲೇಷನ್ ಆಗಿದೆ ಅಂದ್ರೆ ನೋ ರಿಲೇಷನ್, ಇಲ್ಲಪ್ಪ ಅಂದ್ರೆ ಸಮ್ ಅನ್ನೋ ರಿಲೇಷನ್ ಇದೆಯಾ, ಆಲ್ ಅನ್ನೋ ರಿಲೇಷನ್ ಇದೆಯಾ ಚೆಕ್ ಮಾಡ್ತಾ ಹೋಗ್ಬೇಕು. ಹಿಯರ್ ಮೇನ್ ಇಂಪಾರ್ಟೆಂಟ್ ವರ್ಡ್ಸ್ ಅಪ್ಪ ಅಂತಂದ್ರೆ ಆಲ್, ಸಮ್ ನಾಟ್, ನೋ. ಈ 4 ವರ್ಡ್ಸ್ ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ಆಲ್ ಅಂತಂದ್ರೆ ನಿಮ್ಗೆ ಗೊತ್ತು ಏನು, ಟೋಟಲ್ ಎವ್ರಿ. ಇಲ್ಲಪ್ಪ ಅಂತಂದ್ರೆ 100% ಇನ್ಫಾರ್ಮೇಶನ್ ಇರಬೇಕು, ಅದಕ್ಕೆ ಆಲ್ ಅಂತ ಕರಿತೀವಿ. ಹೌದಲ್ವಾ? ಸೊ ಇವಾಗ ಈ ರೀತಿ ಒಂದು 4 ವರ್ಡ್ಸ್ ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ವಾ, ಇವಾಗ ಒನ್ ಬೈ ಒನ್ ನೋಡ್ತಾ ಹೋಗೋಣ. ಕ್ವಶನ್ಸ್ ಯಾವ ರೀತಿ ಇರುತ್ತೆ, ಯಾವ ರೀತಿ ಕೇಳ್ತಾರೆ. ಅಂಡ್ ಈ ವಿಡಿಯೋ ನೋಡೋರು, ನಾನು ಇವಾಗ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗ್ತೀನಲ್ವಾ, ನನ್ಗಿಂತ ಮುಂಚೆನೆ ಸಾಲ್ವ್ ಮಾಡಿ ಆನ್ಸರ್ಸ್ ಹೇಳ್ತಾ ಹೋಗಿ ನೋಡೋಣ. ಇದೇ ಎಕ್ಸಾಮ್ ಪ್ರಾಕ್ಟೀಸ್ ಅಂತಾನೆ ಅನ್ಕೊಂಡು ಪ್ರಿಪರೇಷನ್ ಸ್ಟಾರ್ಟ್ ಮಾಡೋಣ. ಓಕೆ? ಅಂಡ್ ಫ್ರಮ್ ಟುಡೇ ನಮ್ಮ ಯೂಟ್ಯೂಬ್ ಕನ್ನಡ ಚಾನಲ್ ಅಲ್ಲಿ ಎವ್ರಿ ಡೇ ನಮಗೆ ಒಂದೊಂದು ನಿಮಗೆ ಒನ್ ಟಾಪಿಕ್ ಮೇಲೆ ವಿಡಿಯೋಸ್ ಅಪ್ಲೋಡ್ ಆಗ್ತಾ ಇರುತ್ತೆ. ಪಜಲ್ ಆಗಿರ್ಬೋದು, ಸಿಲೋಯಿಸಮ್ ಆಗಿರ್ಬೋದು, ಏಜಸ್ ಆಗಿರ್ಬೋದು, ಪಾರ್ಟ್ನರ್ಶಿಪ್ ಆಗಿರ್ಬೋದು, ಆವರೇಜ್ ಆಗಿರ್ಬೋದು, ಇದೇ ರೀತಿ ಕಂಟಿನ್ಯೂಸ್ ಆಗಿ ವಿಡಿಯೋ ಅಪ್ಲೋಡ್ ಆಗ್ತಾ ಇರುತ್ತೆ. ಸೊ ನೋಡಿ. ಅಂಡ್ ಮೋರ್ ಓವರ್ ನಮ್ಮ ವರನರೇಸ್ ಕನ್ನಡ ಯೂಟ್ಯೂಬ್ ಚಾನಲ್ ಅಲ್ಲಿ ಹೊಸದಾಗಿ ಕರೆಂಟ್ ಅಫೇರ್ಸ್ ವಿಡಿಯೋನು ಬಿಡ್ತಾ ಇದೀವಿ. ಎವ್ರಿ ಡೇ ಕರೆಂಟ್ ಅಫೇರ್ಸ್ ಟಚ್ ಅಲ್ಲಿ ಇರಲೇಬೇಕು, ಎಲ್ಲ ಎಕ್ಸಾಮ್ಸ್ಗೂ ಇಂಪಾರ್ಟೆಂಟ್. ಸೊ ಕರೆಂಟ್ ಅಫೇರ್ಸ್ ವಿಡಿಯೋ ತಪ್ಪದೆ ನೋಡಿ. ನೋಡಿಲ್ಲ ಅಂತಂದ್ರೆ ವಿಡಿಯೋ ಅಪ್ಲೋಡ್ ಆಗಿರುತ್ತೆ ಆಲ್ರೆಡಿ, ಸೊ ಚೆಕ್ ಮಾಡಿ ಇವಾಗಲೂ ಹೋಗಿ ನೋಡ್ಬೋದು ನೀವು. ಓಕೆನಾ? ಸೊ ಕರೆಂಟ್ ಅಫೇರ್ಸ್ ವಿಡಿಯೋ ಸ್ಟಾರ್ಟ್ ಮಾಡಿ ಇವಾಗಲಿಂದಾನೆ. ಇವಾಗ ಸಿಲೋಯಿಸಮ್ ವಿಲ್ ಸಿ. ಫಸ್ಟ್ ಗೆ ಕ್ವಶನ್ ನಂಬರ್ 1 ಇದೆ, ಅದನ್ನ ಬಿಡಿ. ಫಸ್ಟ್ ಏನು ಇನ್ಫಾರ್ಮೇಶನ್. ನಾರ್ಮಲ್ ಆಗಿ ನಾನು ಹೇಳಿದೆ ಅವಾಗೇನೆ, ದೀಸ್ 4 ವರ್ಡ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಏನು? ಆಲ್. ಆಲ್ ಅಪ್ ಅಂತಂದ್ರೆ ಕಂಪ್ಲೀಟ್ ಆಗಿ 100% ಆರ್ ಎವ್ರಿ ಅಂತ ಹೇಳ್ತೀವಿ. ಅಂದ್ರೆ ಇಫ್ ಒಂದು ಇನ್ಫಾರ್ಮೇಶನ್ ಸ್ಟಾರ್ಟ್ ಮಾಡಬೇಕಾದ್ರೆ ಒಂದು ಸ್ಟೇಟ್ಮೆಂಟ್ ಅಲ್ಲಿ ಕೊಟ್ಟಿರ್ತಾರೆ ಆಲ್ ARB ಅಂತಂದ್ರೆ ಏನು. ಹಿಯರ್ ಆಲ್ ARB, they have given the statement like this, all ARB. ಇದನ್ನ ನಾವು ಯಾವ ರೀತಿ ಕನ್ಸಿಡರ್ ಮಾಡಬೇಕು, ಯಾವ ರೀತಿ ಇನ್ಫಾರ್ಮೇಶನ್ ತಗೋಬೇಕು. ನಾರ್ಮಲ್ ಆಗಿ ಇದು ಅರ್ಥ ಆಗುತ್ತೆ, ಮೀನಿಂಗ್ ವಿ ಗಾಟ್ ಟು ನೋ. ಆಲ್ ARB ಅಂತಂದ್ರೆ ಏನು, ಇದನ್ನ ನಾವು ಕಂಪ್ಲೀಟ್ ಸಿಲೋಯಿಸಮ್ ವೆನ್ ಡಯಾಗ್ರಾಮ್ ಅಲ್ಲಿನೇ ಡ್ರಾ ಮಾಡಬೇಕು. ವೆನ್ ಡಯಾಗ್ರಾಮ್ ಇಂದಾನೆ ಸಾಲ್ವ್ ಮಾಡಬೇಕು. ವೆನ್ ಡಯಾಗ್ರಾಮ್ ಅಂದ್ರೆ ನಿಮಗೆ ಗೊತ್ತಿರುತ್ತೆ, ಸರ್ಕಲ್ಸ್, ವೆನ್ ಡಯಾಗ್ರಾಮ್ ಲೈಕ್ ದಿಸ್. ಹೌದೋ ಇಲ್ವೋ? ಕರೆಕ್ಟ್. ಸೊ ಈ ವೆನ್ ಡಯಾಗ್ರಾಮ್ ಅಲ್ಲಿ ಸಮ್ ಕನೆಕ್ಷನ್, ಆಲ್ ಕನೆಕ್ಷನ್ ಅಂಡ್ ಸಮ್ ನಾಟ್ ಅಂಡ್ ನೋ, ಯಾವ ರೀತಿ ಇನ್ಫಾರ್ಮೇಶನ್ ತಗೋತೀವಿ ಅದನ್ನ ಇಂಪಾರ್ಟೆಂಟ್ ಆಗಿರುತ್ತೆ. ಆಲ್ ಅಂತ ಬಂದಾಗ ಯಾವ ರೀತಿ ವೆನ್ ಡಯಾಗ್ರಾಮ್ ಹಾಕಬೇಕು. ಫಾರ್ ಎಕ್ಸಾಂಪಲ್ ಆಲ್ A ಅಂತ ಇದೆ ಅಂದ್ರೆ ಎಲ್ಲ ಏನು, A ಗೆ ಒಂದು ವೆನ್ ಡಯಾಗ್ರಾಮ್, B ಗೆ ಅಗೇನ್ ಒಂದು ವೆನ್ ಡಯಾಗ್ರಾಮ್, ಎಲ್ಲ ಏನು B ಆಗಿರುತ್ತೆ. ಆಲ್ ARB. ಇವಾಗ ಫಾರ್ ಎಕ್ಸಾಂಪಲ್ ಕನ್ಕ್ಲೂಷನ್, ಆಬ್ವಿಯಸ್ಲಿ ಸ್ಟೇಟ್ಮೆಂಟ್ ಕೊಟ್ಟಾಗ ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಹೌದಾ ಇಲ್ವಾ? ಇವಾಗ ಕನ್ಕ್ಲೂಷನ್ ಅಲ್ಲಿ ಒಂದು ಸ್ಟೇಟ್ಮೆಂಟ್ ಇದೆ ಅಂತ ಅನ್ಕೊಳ್ಳಿ. ಏನು? ಸಮ್ ARB ಈ ರೀತಿ ಇದೆ. ಸಿಲೋಯಿಸಮ್ ನಾ ಡೈರೆಕ್ಟ್ ಆಗಿ ಹೋಗ್ತಾ ಇದ್ದೀನಿ ಪ್ರಾಬ್ಲಮ್ಸ್ ಏನೇ, ಬೇಸಿಕ್ ಕಾನ್ಸೆಪ್ಟ್ ನಿಮಗೆ ಗೊತ್ತಿರುತ್ತೆ. ಸೊ ನೋಡಿ, ಫಸ್ಟ್ ಗೆ ಸ್ಟೇಟ್ಮೆಂಟ್ ಈ ರೀತಿ ಕೊಟ್ಟಾಗ ಕನ್ಕ್ಲೂಷನ್ ಕೊಡ್ತಾರೆ. ಅಂಡ್ ಕನ್ಕ್ಲೂಷನ್ ಟ್ರೂ ಇದೆಯಾ, ಫಾಲ್ಸ್ ಇದೆಯಾ, ಕಾಣಿಸ್ತಾ ಇದೆಯಾ ಚೆಕ್ ಮಾಡಿಬಿಟ್ಟು ಆಪ್ಷನ್ಸ್ ಅಲ್ಲಿ ಕೊಟ್ಟಿರ್ತಾರೆ. ಓನ್ಲಿ 1 ಫಾಲೋ, ಓನ್ಲಿ 2 ಫಾಲೋ, either 1 or 2, none 2 and both 1 and 2. ಈ ತರ ಕೊಟ್ಟಾಗ ಯಾವ ಆಪ್ಷನ್ ಕರೆಕ್ಟ್ ಆಗಿರುತ್ತೆ, ಬಿಕಾಸ್ ಕನ್ಕ್ಲೂಷನ್ ಅಲ್ಲಿ 1, 2, 3 ಕನ್ಕ್ಲೂಷನ್ ಕೊಟ್ಟಿರ್ತಾರೆ. ಯಾವ್ದು ಕರೆಕ್ಟ್ ಆಗುತ್ತೆ ಅಂತ ಹೇಳ್ಬೇಕು ನಾವು ಅಷ್ಟೇ. ಸೊ ಈಗ ಇದು ಸ್ಟೇಟ್ಮೆಂಟ್, ಇದು ಕನ್ಕ್ಲೂಷನ್, ಕರೆಕ್ಟ್ ಅಲ್ವಾ?
ಸ್ಟೇಟ್ಮೆಂಟ್ ಕೊಟ್ಟಿರೋದು ಎಲ್ಲಾನು ಇನ್ಫಾರ್ಮೇಶನ್ ವೆನ್ ಡಯಾಗ್ರಾಮ್ ಅಲ್ಲಿ ಡ್ರಾ ಮಾಡಿಬಿಟ್ಟು ಕನ್ಕ್ಲೂಷನ್ ಕೊಟ್ಟಿರೋದು ವೆದರ್ ಇಟ್ ಇಸ್ ಟ್ರೂ ಆರ್ ಫಾಲ್ಸ್ ಅಂತ ನಾವು ಚೆಕ್ ಮಾಡ್ತಾ ಹೋಗ್ಬೇಕು. ನಮಗೆ ಇಲ್ಲಿ ಇದನ್ನ ನಾವು ಸ್ಟ್ಯಾಂಡರ್ಡ್ ಡಯಾಗ್ರಾಮ್ ಅಂತ ಕರಿತೀವಿ. ದಿಸ್ ಒನ್ ಈಸ್ ಅ ಸ್ಟ್ಯಾಂಡರ್ಡ್ ಡಯಾಗ್ರಾಮ್. ಪಾಸಿಬಿಲಿಟಿ ಡಯಾಗ್ರಾಮ್ ಅಂತ ಬರುತ್ತೆ, ಸ್ಟ್ಯಾಂಡರ್ಡ್ ಮತ್ತೆ ಪಾಸಿಬಿಲಿಟಿ ಏನ್ ಬರುತ್ತೆ ನಮಗೆ ಬೇಕಿಲ್ಲ. ಸ್ಟ್ಯಾಂಡರ್ಡ್ ಡಯಾಗ್ರಾಮ್ ಅಲ್ಲಿ ಏನ್ ಕಾಣಿಸ್ತಾ ಇದೆ ಅದು ಟ್ರೂ ಇಂದ ಹೋಗ್ಬಿಟ್ಟು ಕನ್ಕ್ಲೂಷನ್ ಅಲ್ಲಿ ಕೊಟ್ಟಿರೋದನ್ನ ನಾವು ಟ್ರೂ ಆರ್ ಫಾಲ್ಸ್ ಅಂತ ಚೆಕ್ ಮಾಡ್ತಾ ಹೋಗ್ತೀವಿ. ಕರೆಕ್ಟಾ? ಸಿ ನಾವು ಇದೇನಾಗುತ್ತೆ ಹೇಳ್ಬೋದು. ಈಸಿ ಸಿಂಪಲ್ ಕ್ವಶನ್. ಸಮ್ ಎ ಆರ್ ಬಿ, ಎಲ್ಲ ಏನು ಬಿ ಅಂತ ಅಂದ್ರೆ ಸಮ್ ಎ ಬಿ ಆಗಿರುತ್ತೋ ಇಲ್ವೋ? ಹೌದೋ ಇಲ್ವೋ? ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಆಗಿ ಅರ್ಥ ಮಾಡಿಸ್ತೀನಿ ನೋಡಿ. ಕರ್ನಾಟಕ ಹೌದಾ? ಎಲ್ಲಾ ಕರ್ನಾಟಕ ಇಂಡಿಯಾದಲ್ಲಿದೆ, ಆಬ್ವಿಯಸ್ಲಿ ಕರೆಕ್ಟ್. ಆಲ್ ಕರ್ನಾಟಕ ಇಸ್ ಇನ್ ಇಂಡಿಯಾ, ಹೌದು ಕರೆಕ್ಟಾ? ಸೇಮ್ ವೇ ಆಲ್ ಎ ಆರ್ ಬಿ ಕರೆಕ್ಟ್. ಸಮ್ ಎ ಆರ್ ಬಿ ಇದೇ ಫಾರ್ಮ್ ಅಲ್ಲಿ ಓದಿ, ಸಮ್ ಕರ್ನಾಟಕ ಈಸ್ ಇನ್ ಇಂಡಿಯಾ, ಹೌದಾ ಇಲ್ವೋ? ಎಲ್ಲಾ ಕರ್ನಾಟಕ ಇಂಡಿಯಾದಲ್ಲಿ ಇದೆ ಅಂತಂದ್ಮೇಲೆ ಸಮ್ ಕರ್ನಾಟಕ ಇಂಡಿಯಾದಲ್ಲಿ ತಾನೇ ಇರೋದು, ಕರೆಕ್ಟ್ ಅಲ್ವಾ? ಅವಾಗ ಏನಾಗುತ್ತೆ, ಅದು ಟ್ರೂ ಆಗುತ್ತೆ. ಸೊ ಇಟ್ ಇಸ್ ಟ್ರೂ. ಬಟ್ ಒನ್ ಮೋರ್ ಕನ್ಕ್ಲೂಷನ್, ಸಮ್ ಬಿ ಆರ್ ಎ ಈ ತರ ಇದೆ ಅಂತ ಅನ್ಕೊಳ್ಳಿ ಕನ್ಕ್ಲೂಷನ್. ಇವಾಗ ಇದು ಟ್ರೂ ಆಗುತ್ತಾ ಫಾಲ್ಸ್ ಆಗುತ್ತಾ ಚೆಕ್ ಮಾಡಬೇಕು. ಸಮ್ ಬಿ ಆರ್ ಎ ಏನಾಗುತ್ತೆ? ಯಾಕೋ ಡೌಟ್ ಹೊಡಿತಾ ಇದೆಯಲ್ವಾ? ಕನೆಕ್ಷನ್ ಇದೆ ಬಟ್ ಏನಾಗುತ್ತೆ, ಸಮ್ ಕನೆಕ್ಟ್ ಆಗುತ್ತಾ ಇಲ್ವಾ? ಕನ್ಫ್ಯೂಸ್ ಇರ್ಬೋದು. ಬಟ್ ಆ ಕನ್ಫ್ಯೂಷನ್ ನಾನು ಕ್ಲಿಯರ್ ಮಾಡ್ತೀನಿ ನೋಡಿ. ಕರ್ನಾಟಕ ಇಂಡಿಯಾ ಹೌದಾ? ಎಲ್ಲಾ ಕರ್ನಾಟಕ ಇಂಡಿಯಾದಲ್ಲಿದೆ, ಸಮ್ ಕರ್ನಾಟಕನೂ ಇಂಡಿಯಾದಲ್ಲಿದೆ. ಇವಾಗ ನಾನು ಸಮ್ ಇಂಡಿಯಾ ಈಸ್ ಇನ್ ಕರ್ನಾಟಕ ಅಂತ ಹೇಳ್ಬೋದಲ್ವಾ? ಹೌದೋ ಇಲ್ವೋ? ಇವಾಗ ಕಂಪ್ಲೀಟ್ ಕರ್ನಾಟಕ ಇಂಡಿಯಾದಲ್ಲಿದೆ. ಆ ಸಮ್ ಪಾರ್ಟ್ ಆಫ್ ಇಂಡಿಯಾ ಕರ್ನಾಟಕ, ಅದೇ ಕರ್ನಾಟಕ ಪಾರ್ಟ್ ಅಲ್ಲಿ ಇರೋ ಆ ಇಂಡಿಯಾನೇ ಸಮ್ ಇಂಡಿಯಾ ಇಸ್ ಇನ್ ಕರ್ನಾಟಕ ಅಂತ ಹೇಳ್ಬೋದು ಇಲ್ವೋ? ಹೌದೋ ಇಲ್ವೋ? ಟ್ರೂ ಆಗುತ್ತೆ ತಾನೆ? ಸೊ ಅದೇ ರೀತಿ ಸಮ್ ಬಿ ಆರ್ ಏನು ಟ್ರೂ ಆಗುತ್ತೆ. ಒನ್ ಮೋರ್ ಥಿಂಗ್, ಆಲ್ ಬಿ ಆರ್ ಎ ಈ ರೀತಿ ಕೊಟ್ಟಾಗ ವಾಟ್ ಇಸ್ ದ ಆನ್ಸರ್? ಆಲ್ ಬಿ ಆರ್ ಎ ಇಟ್ ಇಸ್ ಇನ್ ದ ಫಾರ್ಮ್ ಆಫ್ ಆಲ್ ಇಂಡಿಯಾ ಈಸ್ ಇನ್ ಕರ್ನಾಟಕ ಆಗುತ್ತಾ? ನೋ, ಎಲ್ಲ ಇಂಡಿಯಾ ಕರ್ನಾಟಕ ಆಗಲ್ಲ. ಸೊ ದಟ್ಸ್ ವೈ ಏನಾಗುತ್ತೆ, ಆಲ್ ಬಿ ಆರ್ ಎ ಈ ರೀತಿ ಉಲ್ಟಾ ಬಂದ್ರೆ ಅದು ಫಾಲ್ಸ್ ಆಗುತ್ತೆ. ಸೊ ಇವಾಗ ನಮಗೆ ಇದು ಟ್ರೂ, ಇದು ಫಾಲ್ಸ್ ಆಯ್ತು. ಇನ್ ದ ಸೇಮ್ ವೇ ನಾವು ಏನು ಸ್ಟ್ಯಾಂಡರ್ಡ್ ಡಯಾಗ್ರಾಮ್ ಅಲ್ಲಿ ಆ ವೆನ್ ಡಯಾಗ್ರಾಮ್ ಸಾಲ್ವ್ ಮಾಡಿದ ತಕ್ಷಣನೇ ಅದ್ರಲ್ಲಿ ನಮಗೆ ಏನ್ ಕನೆಕ್ಷನ್ ಕಾಣಿಸ್ತಾ ಇದೆ ಅದನ್ನು ಥ್ರೂ ಸಾಲ್ವ್ ಮಾಡ್ಬಿಟ್ಟು ಅದನ್ನ ಚೆಕ್ ಮಾಡ್ಬಿಟ್ಟು ಕನ್ಕ್ಲೂಷನ್ ನ ಟ್ರೂ ಆರ್ ಫಾಲ್ಸ್ ಅಂತ ಚೆಕ್ ಮಾಡ್ತೀವಿ. ಅದು ಕರೆಕ್ಟ್. ಅರ್ಥ ಆಗ್ತಿದ್ಯಾ? ಸೊ ಇದೇ ರೀತಿ ಈ ಗಿವನ್ ಕ್ವಶನ್ಸ್ ನ ಸಾಲ್ವ್ ಮಾಡ್ತಾ ಹೋಗೋಣ. ಸಿ ಒನ್ ಬೈ ಒನ್. ಫಸ್ಟ್ ಒನ್, ಕ್ವಶನ್ ನಂಬರ್ 1 ನೋಡಿ. ಸ್ಟೇಟ್ಮೆಂಟ್ ಏನಿದೆ, ಸ್ಟೇಟ್ಮೆಂಟ್ ಓದ್ಬಿಟ್ಟು ವೆನ್ ಡಯಾಗ್ರಾಮ್ ಹಾಕ್ಬೇಕು ಫಸ್ಟ್, ಆಮೇಲೆ ಕನ್ಕ್ಲೂಷನ್ ಇಲ್ಲಿರೋದು ಸ್ಟೇಟ್ಮೆಂಟ್ಸ್ ನ ಚೆಕ್ ಮಾಡ್ತಾ ಹೋಗ್ತೀವಿ. ಕರೆಕ್ಟಾ? ವಿಲ್ ಸಿ ನೌ. ಆಲ್ ಮೌಸ್ ಆರ್ ಕೀಬೋರ್ಡ್. ವೆನ್ ಡಯಾಗ್ರಾಮ್ ಇವತ್ತು ಕರೆಕ್ಟ್ ಹಾಕಬೇಕು, ಅದು ಇಂಪಾರ್ಟೆಂಟ್. ಸ್ಟ್ಯಾಂಡರ್ಡ್ ಡಯಾಗ್ರಾಮ್. ಆಲ್ ಮೌಸ್ ಆರ್ ಕೀಬೋರ್ಡ್. ಆಲ್ ಮೌಸ್ ಆರ್ ಕೀಬೋರ್ಡ್. ಉಲ್ಟಾ ಹಾಕಂಗಿಲ್ಲ, ಕೆ ಒಳಗಡೆ ಬರಲ್ಲ. ಆಲ್ ಮೌಸ್ ಆರ್ ಕೀಬೋರ್ಡ್, ಎಲ್ಲಾ ಮೌಸು ಕೀಬೋರ್ಡ್. ಓಕೆನಾ? ಸಮ್ ಕೀಬೋರ್ಡ್ ಆರ್ ಸಿಪಿಯು. ಸಮ್ ಕನೆಕ್ಷನ್ ಈ ರೀತಿ ಕೊಡ್ತೀವಿ. ಸಮ್ ಕೀಬೋರ್ಡ್ ಆರ್ ಸಿಪಿಯು. ಸಮ್ ಸಿಪಿಯು ಆರ್ ಮಾನಿಟರ್. ಸಮ್ ಸಿಪಿಯು ಆರ್ ಮಾನಿಟರ್. ಓಕೆ, ಟು ಮೌಸ್ ಆಗುತ್ತೆ. ಸೊ ದಟ್ಸ್ ವೈ ಐ ರೋಟ್ ಮಾನಿಟರ್ ಕಂಪ್ಲೀಟ್ಲಿ. ನೌ ಕನ್ಕ್ಲೂಷನ್ ನೋಡಿ. ಕನ್ಕ್ಲೂಷನ್ ಏನಿದೆ? ಫಸ್ಟ್ ಕನ್ಕ್ಲೂಷನ್, ಸಮ್ ಮೌಸ್ ಆರ್ ಸಿಪಿಯು. ಸಮ್ ಮೌಸ್ ಸಿಪಿಯು ಆಗುತ್ತಾ ಇಲ್ವಾ? ಸಮ್ ಮೌಸ್ ಸಿಪಿಯು ಆಗುತ್ತಾ ಇಲ್ವಾ? ಎಲ್ಲ ಮೌಸು ಏನಾಗಿದೆ, ಕೀಬೋರ್ಡ್ ಇದೆ. ಬಟ್ ಸಮ್ ಕೀಬೋರ್ಡ್ ಸಿಪಿಯು ಅಂತ ಇದೆ. ಬಟ್ ಸಮ್ ಮೌಸ್ ಸಿಪಿಯು ಆಗುತ್ತಾ ಇಲ್ವಾ ಚೆಕ್ ಮಾಡಬೇಕು. ಏನಾಗುತ್ತೆ ಇಲ್ಲಿ ನಮಗೆ ಏನ್ ಕಾಣಿಸ್ತಾ ಇದೆ ಅದೇ ಟ್ರೂ, ಅದೇ ಕರೆಕ್ಟ್ ಇನ್ಫಾರ್ಮೇಶನ್. ಯಾವುದಕ್ಕೆ ಕನೆಕ್ಷನ್ ಇಲ್ಲ, ಇವಾಗ ಮೌಸ್ ಮತ್ತೆ ಮಾನಿಟರ್ ಕನೆಕ್ಷನ್ ಇಲ್ಲ. ಅದೇ ರೀತಿ ಇಲ್ಲಿ ಮೌಸ್ ಮತ್ತೆ ಸಿಗೆ, ದಟ್ ಸಿಪಿಯು ಗೆ ಕನೆಕ್ಷನ್ ಇದೆಯಾ? ಫಸ್ಟ್ ಆಫ್ ಆಲ್ ಇಲ್ಲ ಅಂತಂದ್ಮೇಲೆ ಅದು ಕಾಂಟ್ ಸೆ ಆರ್ ಎಲ್ಸ್ ಫಾಲ್ಸ್ ಆಗಿರುತ್ತೆ. ಏನಾದ್ರೂ ಕನೆಕ್ಷನ್ ಈ ವೆನ್ ಡಯಾಗ್ರಾಮ್ ಹಾಕಿದ್ರಿಂದ ಆ ಡಯಾಗ್ರಾಮ್ ಅಲ್ಲಿ ಏನಾದ್ರೂ ಈ ತರ ಸಮ್ ಕನೆಕ್ಷನ್ ಆ ತರ ಇದ್ರೆ ಮಾತ್ರ ಅದು ಟ್ರೂ ಆಗಬಹುದು. ಈ ತರ ಕನೆಕ್ಷನ್ ಇಲ್ಲ ಅಂತಂದಾಗ ಅದು ಕಾಂಟ್ ಸೆ ಆರ್ ಫಾಲ್ಸ್ ಅಲ್ಲಿ ಹೋಗುತ್ತೆ. ಸೊ ಇವಾಗ ಸೇಮ್ ವೇ ಸಮ್ ಮೌಸ್ ಆರ್ ಸಿಪಿಯು ಅಂತಂದಾಗ ಮೌಸ್ ಮತ್ತೆ ಸಿಪಿಯು ಕನೆಕ್ಷನ್ ಇಲ್ಲ, ಮೌಸ್ ಮತ್ತೆ ಕೀಬೋರ್ಡ್ ಕನೆಕ್ಷನ್ ಇದೆ. ಸೊ ಸಿಪಿಯು ಕನೆಕ್ಷನ್ ಇಲ್ಲ ಅಂತಂದ್ರೆ ಫಸ್ಟ್ ಕನ್ಕ್ಲೂಷನ್ ಏನಾಯ್ತು, ಕಾಂಟ್ ಸೆ ಹೇಳಕ್ಕಾಗಲ್ಲ. ಡೆಫಿನೆಟ್ಲಿ ಫಾಲ್ಸ್ ಯಾವಾಗ ಮತ್ತೆ ಕಾಂಟ್ ಸೆ ಯಾವಾಗ ಅನ್ನೋದು ಗೊತ್ತಿರಬೇಕು.
ಓಕೆನಾ. ನೆಕ್ಸ್ಟ್ ಆಲ್ CPU ಆರ್ ಕೀಬೋರ್ಡ್. ಆಲ್ CPU ಕೀಬೋರ್ಡ್ ಆಗುತ್ತಾ? ಬಿಟ್ವೀನ್ ಕೀಬೋರ್ಡ್ ಮತ್ತೆ CPU ಏನಿದೆ ಕನೆಕ್ಷನ್ ಸ್ಟೇಟ್ಮೆಂಟ್ ಅಲ್ಲಿ ಸಮ್ ಅನ್ನೋದಿದೆ. ಆಲ್ ಹೆಂಗಾಗುತ್ತೆ ಹೇಳಕ್ಕಾಗಲ್ಲ, ಕಾಣ್ಸೆ ಅಗೇನ್. ಸೆಕೆಂಡ್ ಆಪ್ಷನ್ ಆಲ್ಸೋ, ಸೆಕೆಂಡ್ ಕನ್ಕ್ಲೂಷನ್ ಆಲ್ಸೋ ಕಾಣ್ಸೆ. ಥರ್ಡ್ ಒನ್ ನೋ ಮಾನಿಟರ್ ಈಸ್ ಮೌಸ್. ನೋ ಮಾನಿಟರ್ ಈಸ್ ಮೌಸ್. ಮಾನಿಟರ್ ಇಲ್ಲಿದೆ, ಮೌಸ್ ಇಲ್ಲಿದೆ. ಏನಾದರೂ ಕನೆಕ್ಷನ್ ಕಾಣಿಸ್ತಿದೆಯಾ ನಿಮಗೆ? ಮೌಸ್ ಇದೆಯಾ, ಮಾನಿಟರ್ ಇದೆಯಾ? ನೋ ಅನ್ನೋದು ಏನಾದರೂ ನಿಮಗೆ ಕನೆಕ್ಷನ್ ಇದೆಯಾ? ನೋ. ಸೊ ಅವಾಗಲೂ ನಮ್ಗೆ ಹೇಳಕ್ಕಾಗಲ್ಲ, ಕಾಣಿಸೆ. ಸೊ 3 ಏನಾಯ್ತು? ಕಾಣಿಸೆ ಬಂತು. ಅರ್ಥ ಆಯ್ತಾ? ಸೊ 3 ಕನ್ಕ್ಲೂಷನ್ ಕಾಣಿಸೆ ಕಾಣಿಸೆ ಕಾಣಿಸೆ. ಕ್ಲಿಯರ್? ಡನ್. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ಏನಿದೆ? ಫಸ್ಟ್ ಸಾಲ್ವ್ ಮಾಡಿ ಎವ್ರಿ ಒನ್. ಸ್ಟೇಟ್ಮೆಂಟ್ ಸಮ್ ಪಿಂಕ್ ಆರ್ ಬ್ಲೂ. ಡಯಾಗ್ರಾಮ್ ಕರೆಕ್ಟ್ ಹಾಕಬೇಕು. ಸಮ್ ಪಿಂಕ್ ಆರ್ ಬ್ಲೂ. ನೆಕ್ಸ್ಟ್ ಸಮ್ ಬ್ಲೂ ಆರ್ ಯೆಲ್ಲೋ. ಸಮ್ ಯೆಲ್ಲೋ ಆರ್ ರೆಡ್. ದಿಸ್ ಇಸ್ ಸಮ್ ಕನೆಕ್ಷನ್. ಕನ್ಕ್ಲೂಷನ್ ಏನಿದೆ? ಸಮ್ ಯೆಲ್ಲೋ ಆರ್ ಬ್ಲೂ ಇದೆ. ಅಗೇನ್ ಐ ಆಮ್ ಟೆಲ್ಲಿಂಗ್ ಯು, ಡಯಾಗ್ರಾಮ್ ಅಲ್ಲಿ ಕನೆಕ್ಷನ್ ಇದ್ರೆ ಮಾತ್ರ ಅದು ಟ್ರೂ ಆಗುತ್ತೆ, ಇಲ್ಲ ಅಂದ್ರೆ ಕಾಣಿಸಿ ಫಾಲ್ಸ್ ಆಗುತ್ತೆ. ಸಮ್ ಯೆಲ್ಲೋ ಆರ್ ಬ್ಲೂ. ಸಮ್ ಯೆಲ್ಲೋ, ಯೆಲ್ಲೋ ಇಲ್ಲಿದೆ, ಬ್ಲೂ ಇಲ್ಲಿದೆ. ಸಮ್ ಯೆಲ್ಲೋ ಮತ್ತೆ ಬ್ಲೂ ಮತ್ತೆ ಸಮ್ ಕನೆಕ್ಷನ್ ಇದ್ದೇ ಇದೆ. ಸೊ ಫಸ್ಟ್ ಒನ್ ಏನಾಯ್ತು? ಟ್ರೂ ಆಯ್ತು. ಸೆಕೆಂಡ್ ಒನ್ ಸಮ್ ರೆಡ್ ಆರ್ ಬ್ಲೂ. ರೆಡ್ ಇಲ್ಲಿದೆ, ಬ್ಲೂ ಇಲ್ಲಿದೆ. ಅಗೇನ್ ಹೇಳಿದೆ ನಾನು ಏನಂತ, ಕನೆಕ್ಷನ್ ಇದೆಯಾ, ಕಾಣಿಸ್ತಾ ಇದೆಯಾ? ಬ್ಲೂ ಮತ್ತೆ ರೆಡ್ ಗೆ ಏನೂ ಕನೆಕ್ಷನ್ ಇಲ್ಲ. ಬ್ಲೂಗೆ ಯೆಲ್ಲೋ ಕನೆಕ್ಷನ್ ಇದೆ, ಯೆಲ್ಲೋಗೆ ರೆಡ್ ಕನೆಕ್ಷನ್ ಇದೆ. Between blue and red we don't have any connection, so that's why the answer is can't say false. Some pink or red. Pink illide, red illide. Again as usual. All yellow or red. All yellow red agutta? Some connection idaga all en barutte? Can't say. Only one is false. And illi either or condition ಗೊತ್ತಿದೆಯಾ? Either or condition just I'll tell in a 2 minutes. Either or condition ಯಾವಾಗ ಬರುತ್ತೆ? ನಿಮಗೆ ಆಪ್ಷನಲ್ ಇರುತ್ತಲ್ವಾ, ಓನ್ಲಿ ಒನ್ ಫಾಲೋಸ್, ಓನ್ಲಿ ಟೂ ಫಾಲೋಸ್, ಈದರ್ ಒನ್ ಆರ್ ಟು, ನೀದರ್ ಒನ್ ಆರ್ ಟು, ಬೋತ್. ಓನ್ಲಿ ಒನ್ ಯಾವಾಗ ಹಾಕಬೇಕು? ಈ ತರ ನೋಡಿ. ಕನ್ಕ್ಲೂಷನ್ ಒಂದೇ ಟ್ರೂ ಆದ್ರೆ ಓನ್ಲಿ ಒನ್, ಕನ್ಕ್ಲೂಷನ್ ಎರಡಷ್ಟೇ ಟ್ರೂ ಆದ್ರೆ ಓನ್ಲಿ ಟೂ, ಬೋತ್ ಯಾವಾಗ? ಎರಡು ಟ್ರೂ ಆದ್ರೆ ಬೋತ್, ಎರಡು ಫಾಲ್ಸ್ ಆದ್ರೆ ನೀದರ್ ಒನ್ ಆರ್ ಟು. ಈದರ್ ಆರ್ ಯಾವಾಗಪ್ಪ ಅಂತಂದ್ರೆ ನೋಡಿ, subject and object should be same. That means if yellow illide, blue illide, in the same way second conclusion allu yellow ಮತ್ತೆ blue ಇರಬೇಕು. ಆ ತರ ಇದ್ರೆ ಮಾತ್ರ ಅದು either or condition. Then both conclusions should be false. ಎರಡು false ಆಗಿರಬೇಕು. ಹೌದೋ ಇಲ್ವೋ? ಕರೆಕ್ಟ್. ಎರಡು false ಆಗಿದ್ರೆ ಮಾತ್ರ ಅದನ್ನು ಕಂಡೀಷನ್ ಅಪ್ಲೈ ಆಗ್ತಾ ಹೋಗುತ್ತೆ either or ಗೆ. ಥರ್ಡ್ ಒನ್ ಏನು? one sum should be there. ಈ ಎರಡರಲ್ಲಿ ಎರಡು ಸಮ್ ಇದ್ರೆ ಆಗಲ್ಲ either or. ಒಂದು ಆಲ್ ನೋ ಇರಬೇಕು, ಇನ್ನೊಂದು ಸಮ್ ಇರಲೇಬೇಕು. ಅವಾಗ ಈದರ್ ಆರ್ ಕಂಡೀಷನ್ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಅದನ್ನ ನೋಡೋಣ, ಅದಕ್ಕೆ ಸಪರೇಟ್ ಆಗಿ ವಿಡಿಯೋನೇ ಮಾಡ್ತಾ ಹೋಗೋಣ. ನೋ ನೀಡ್ ಟು ವರಿ. ಇವಾಗ ಇದರಲ್ಲಿ ಒಂದು ಕ್ವಶನ್ ಇದೆ, ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡಿದೆ. ಓಕೆನಾ? ಈದರ್ ಅವ್ರಿಗೆ ಕಂಪ್ಲೀಟ್ ಆಗಿ ಸಪರೇಟ್ ವಿಡಿಯೋ ಮಾಡೋಣ. ಓನ್ಲಿ ಫ್ಯೂ ಬರುತ್ತೆ ಸಪರೇಟ್ ವಿಡಿಯೋ ಮಾಡೋಣ. ಪಾಸಿಬಿಲಿಟಿ ಬರುತ್ತೆ ಸಪರೇಟ್ ಮಾಡೋಣ. ಕರೆಕ್ಟ್ ಆಗಿ ಕಲ್ತ್ಕೊಂಡು ಹೋಗಿ. ಓಕೆನಾ? ಕ್ವಶನ್ ನಂಬರ್ 3 ಸ್ಟೇಟ್ಮೆಂಟ್ ಡ್ರಾ ಮಾಡಿ. ವೆನ್ ಡಯಾಗ್ರಾಮ್. ಆಲ್ ಸ್ಟೂಡೆಂಟ್ಸ್ ಆರ್ ಟೀಚರ್ಸ್. All students are teachers. All teachers are doctors. All doctors are engineers. ಈ ರೀತಿ ಬರುತ್ತೆ ಡಯಾಗ್ರಾಮ್. Now conclusion. ಈ ತರ ಬಂದ್ರೆ ಇಟ್ಸ್ ಈಸಿಯೆಸ್ಟ್ ಪ್ರಾಬ್ಲಮ್ ಇಸ್ ಸಿಲಾಜಿಸಮ್ ಅಲ್ಲಿ. ಈ ತರ ಬಂದಾಗ ನಾನು ಏನು ಹೇಳಿದೆ ಇವಾಗ ನೋಡಿ, all Bangalore is in Karnataka. All Karnataka is in India. All India is in Bangalore ಆಗುತ್ತಾ? ನೋ. ಅಂದ್ರೆ ಉಲ್ಟಾ ಬಂದ್ರೆ ಎಲ್ಲ ಫಾಲ್ಸ್. ಈ ಕಡೆಯಿಂದ ಹೋದ್ರೆ ಸಮ್ ಬೆಂಗಳೂರು ಇಸ್ ಇನ್ ಇಂಡಿಯಾ, ಹೌದು. ಆಲ್ ಬೆಂಗಳೂರು ಇಸ್ ಇನ್ ಇಂಡಿಯಾ, ಹೌದು. ಸಮ್ ಕರ್ನಾಟಕ ಇಸ್ ಇನ್ ಇಂಡಿಯಾ, ಹೌದು. ಆಲ್ ಕರ್ನಾಟಕ ಇಸ್ ಇನ್ ಇಂಡಿಯಾ, ಹೌದು. ರಿವರ್ಸ್ ಅಲ್ಲಿ ಆಲ್ ಅಂತ ಬಂದಾಗ ರಿವರ್ಸ್ ಅಲ್ಲಿ ಆಗಲ್ಲ. ಬಟ್ ಸಮ್ ಕನೆಕ್ಷನ್ ಬಂದ್ರೆ ಸಮ್ ಇಂಡಿಯಾ ಇಸ್ ಇನ್ ಬೆಂಗಳೂರು, ಕರೆಕ್ಟ್. ಸಮ್ ಇಂಡಿಯಾ ಇಸ್ ಇನ್ ಕರ್ನಾಟಕ, ಕರೆಕ್ಟ್. ಈ ರೀತಿ ಸಾಲ್ವ್ ಮಾಡ್ತಾ ಹೋಗ್ಬೇಕು. ಥಿಂಕ್ ಮಾಡಿ ಅಷ್ಟೇ. ಕನ್ಫ್ಯೂಷನ್ ಇರೋರು ಇದನ್ನ ನಮ್ಮ ಬೆಂಗಳೂರು, ಕರ್ನಾಟಕ, ಇಂಡಿಯಾ ಇಂದ ಸಾಲ್ವ್ ಮಾಡ್ತಾ ಹೋಗ್ಬೋದು. ಥಿಂಕ್ ಮಾಡಿ. ಇಟ್ಸ್ ಈಸಿ. ನೌ ಐ ಸಾಲ್ವ್. All students are engineers. Students are engineers. Obviously, all Bangalore is in India ನೇ ಕರೆಕ್ಟ್. ಎಲ್ಲೇ ಇರಲಿ ಅದು ಈ ರೀತಿ ಹೋಗ್ತೀವಿ. ಆಲ್ ಬೆಂಗಳೂರು ಕರ್ನಾಟಕದಲ್ಲಿ ಇದೆ, ಆಲ್ ಬೆಂಗಳೂರು ಇಂಡಿಯಾದಲ್ಲೇ ಇದೆ. ಸೊ ಫಸ್ಟ್ ಒನ್ ಯಾವುದು? ಟ್ರೂ ಆಗುತ್ತೆ. ಸಮ್ ಡಾಕ್ಟರ್ಸ್ ಆರ್ ಟೀಚರ್ಸ್. ಸಮ್ ಡಾಕ್ಟರ್ಸ್ ಆರ್ ಟೀಚರ್ಸ್. It is in the form of some India is in Karnataka. Obviously correct. True. Some engineers are teachers. Some engineers are teachers. Correct.
ರಿವರ್ಸ್ ಅಲ್ಲಿ ಸಮ್ ಕನೆಕ್ಷನ್ ಟ್ರೂ ಆಗುತ್ತೆ, ರಿವರ್ಸ್ ಅಲ್ಲಿ ಆಲ್ ಕನೆಕ್ಷನ್ ಫಾಲ್ಸ್ ಆಗುತ್ತೆ. ದಟ್ಸ್ ಇಟ್. ದಟ್ಸ್ ಆಲ್ ವಿ ನೀಡ್ ಟು ರಿಮೆಂಬರ್. Some students are doctors. Some students are doctors. Obviously, some Bangalore is in Karnataka. So all other ಹೇಳಿ some other ಇರಲಿ correct. ಇದನ್ನು true. So all conclusions are true here. I think everyone understood the question number 3. Then we'll move to the next question. Question number 4. Statements. We'll solve. No black is yellow. No connection ನೋಡಿ. This is a black diagram. No. Black is yellow. Some yellow is blue. Some connection yellow ಇದೆ with blue. Now the conclusion is no yellow is black. No yellow is black. For example, connection ಇಲ್ಲ. For example, ಕರ್ನಾಟಕ ಬೇರೆ ಒಂದು ಯಾವ ಸ್ಟೇಟ್ ತಗೊಳ್ಳಿ, ಮುಂಬೈ ಕನೆಕ್ಷನ್ ದೂರ, ತುಂಬಾ ದೂರ ಇದೆ, ನಾವು ಕೆಳಗಿದೀವಿ ಅವ್ರು ಮೇಲಿದ್ದಾರೆ ಬಿಡಿ. ಫಾರ್ ಎಕ್ಸಾಂಪಲ್, ನೋ ಕರ್ನಾಟಕ ಇಸ್ ಮುಂಬೈ ಈ ತರ ಹೇಳಿದ್ರು ಒಂದೇ, ನೋ ಮುಂಬೈ ಇಸ್ ಕರ್ನಾಟಕ ಈ ತರ ಹೇಳಿದ್ರು ಒಂದೇ, ಎರಡು ಒಂದೇ ತಾನೆ. ಸೊ ದಟ್ಸ್ ವೈ ನೋ ಬ್ಲ್ಯಾಕ್ ಇಸ್ ಯೆಲ್ಲೋ, ನೋ ಯೆಲ್ಲೋ ಇಸ್ ಬ್ಲ್ಯಾಕ್ ಏನಾಗುತ್ತೆ, ಟ್ರೂ ಆಗುತ್ತೆ. ಡನ್. ನೋ ಬ್ಲೂ ಇಸ್ ಬ್ಲ್ಯಾಕ್, ನೋ ಬ್ಲೂ ಇಸ್ ಬ್ಲ್ಯಾಕ್. ನಾನು ಹೇಳಿದೆ ಕನೆಕ್ಷನ್ ಇದ್ರೆ ಮಾತ್ರ ಅದನ್ನ ನಾವು ಟ್ರೂ ಅಂತ ಕರಿತೀವಿ, ಇಲ್ಲಪ್ಪ ಅಂತಂದ್ರೆ ಹೇಳಕ್ಕಾಗಲ್ಲ. ಇಲ್ಲಿ ಬ್ಲ್ಯಾಕ್ ಗೆ ಮತ್ತೆ ಯೆಲ್ಲೋ ಕನೆಕ್ಷನ್ ಇದೆ, ಬ್ಲ್ಯಾಕ್ ಗೆ ಮತ್ತೆ ಬ್ಲೂ ಕನೆಕ್ಷನ್ ಇಲ್ಲ. ಸೊ ದಟ್ಸ್ ವೈ ಫಾಲ್ಸ್. ಸಮ್ ಬ್ಲೂ ಈಸ್ ನಾಟ್ ಬ್ಲ್ಯಾಕ್, ಸಮ್ ಬ್ಲೂ ಈಸ್ ನಾಟ್ ಬ್ಲ್ಯಾಕ್. ಇಲ್ಲಿ ನೋಡಿ, ಇವಾಗ ಸರ್ ನೀವು ಆವಾಗಲೇ ಕನೆಕ್ಷನ್ ಇಲ್ಲ ಅಂತಂದ್ರೆ ಫಾಲ್ಸ್ ಅಂತ ಹೇಳಿದ್ರಿ. ಇಲ್ಲಿ ಹೇಳಿರೋದು ನೋ ಬ್ಲೂ ಈಸ್ ಬ್ಲ್ಯಾಕ್ ಅಂತಂದ್ರೆ ಕಂಪ್ಲೀಟ್ ಬ್ಲೂ ಈಸ್ ಬ್ಲ್ಯಾಕ್ ಆಗದೇ ಇಲ್ಲ ಅಂತ ಹೇಳ್ತಿದ್ದಾರೆ. ಕಂಪ್ಲೀಟ್ ನಮಗೆ ಕನೆಕ್ಷನ್ ಇಲ್ಲ, ಬಟ್ ಈ ಬ್ಲೂ ಪಾರ್ಟ್ ಯಾವ ಪಾರ್ಟ್, ಸಮ್ ಬ್ಲೂ ಪಾರ್ಟ್ ಎಲ್ಲೋದಲ್ಲಿ ಇದೆಯಾ, ಆ ಸಮ್ ಎಲ್ಲೋದಲ್ಲಿ ಇರೋ ಬ್ಲೂ ಪಾರ್ಟ್ ಬ್ಲ್ಯಾಕ್ ಆಗುತ್ತಾ ಇಲ್ವಾ, ಆಗಲ್ಲ, ಬಿಕಾಸ್ ಎಲ್ಲೋ ಮತ್ತೆ ಬ್ಲ್ಯಾಕ್ ಕನೆಕ್ಷನ್ ಇಲ್ಲ. ಇನ್ ದ ಸೇಮ್ ವೇ ಆ ಸಮ್ ಬ್ಲೂ ಪಾರ್ಟ್ ಎಲ್ಲೋದಲ್ಲಿ ಇರುತ್ತಲ್ವಾ ಆ ಪಾರ್ಟ್ ಬ್ಲ್ಯಾಕ್ ಆಗಲ್ಲ, ಅದು ಟ್ರೂ ಆಗುತ್ತೆ. ದಿಸ್ ಇಸ್ ದ ಕಂಡೀಷನ್. ಕನ್ಕ್ಲೂಷನ್ ಥರ್ಡ್ ನಂಬರ್ ಇಸ್ ಟ್ರೂ. ಸಮ್ ಬ್ಲೂ ಈಸ್ ನಾಟ್ ಬ್ಲ್ಯಾಕ್, ಇದು ನಾಟ್ ಅನ್ನೋ ಕನೆಕ್ಷನ್ ಇದೆ. ಸಮ್ ಬ್ಲೂ, ಸಮ್ ಎಲ್ಲೋದಲ್ಲಿರೋ ಆ ಬ್ಲೂ ಪಾರ್ಟ್ ಬ್ಲ್ಯಾಕ್ ಆಗಲ್ಲ, ಟ್ರೂ. ಹೌದೋ ಇಲ್ವೋ? ಕಂಪ್ಲೀಟ್ ಅಂತ ಕೊಟ್ಟಾಗ ಮಾತ್ರ ನಮಗೆ ಹೇಳಕ್ಕಾಗಲ್ಲ. ಸ್ಮಾಲ್ ಈ ಸಮ್ ಕನೆಕ್ಷನ್ ಇದೆಯಾ ಎಲ್ಲೋದಲ್ಲಿ, ಸೊ ಅದು ಆಲ್ವೇಸ್ ಆಗುತ್ತೆ. Only 1 and 3 follows. Did you understand, everyone? Yes, I hope it's understood. Question number 5. We'll see the statement. Some pens are pencils. Some pens are pencils. Some pencils are books. Some connection here. So all books are trees. All iddaga ee riti draw ಮಾಡಿ. Now the conclusion, first one, some pencils are pens. ಇಲ್ಲಿ ನೋಡಿ, some pens are pencils, some pencils are pens. Connection ಇದೆ, some connection ಇದೆ. So first one true ಆಗುತ್ತೆ. Next, some pencils are trees. Some pencils trees ಆಗುತ್ತಾ ಇಲ್ವಾ? Obviously, see here there is a some connection between pencil and tree. See, pencil ಮತ್ತೆ book ಗೆ some connection ಇದೆ. ಆ ಎಲ್ಲಾ ಬುಕ್ ಟ್ರೀ ಅಲ್ಲಿ ಇದೆ ಅಂತ ಅಂದ್ಮೇಲೆ ಸಮ್ ಪೆನ್ಸಿಲ್ ಮತ್ತೆ ಬುಕ್ ಟ್ರೀ ಆಗುತ್ತಲ್ವಾ, obviously. So the some pencils are tree, true. All books are tree. See, ಸ್ಟೇಟ್ಮೆಂಟ್ ಅಲ್ಲೇ ಕೊಟ್ಟಿದ್ದಾರೆ ಅವರು all books are tree ಅಂತ. ಕನ್ಕ್ಲೂಷನ್ ಅಲ್ಲಿ obviously ಆಗುತ್ತೆ ಅಲ್ವಾ. ಸ್ಟೇಟ್ಮೆಂಟ್ ಅಲ್ಲಿ ಏನೇ ಕೊಡ್ಲಿ ಅದು ಕನ್ಕ್ಲೂಷನ್ ಸೇಮ್ ರಿಪೀಟ್ ಆಗಿದ್ರೆ ಅದು ಹಾಗೆ ಆಗುತ್ತೆ. ಪಾಸಿಬಿಲಿಟಿ ಕಂಡೀಷನ್ ಬೇರೆ ಇದೆ, I will let you know. Possibility conditions, we'll do separate video for that. Okay. Then conclusion number 4. Some tree are books. ಏನು ಹೇಳಿದೆ ನಾನು, ರಿವರ್ಸ್ ಬಂದಾಗ ಸಮ್ ಕನೆಕ್ಷನ್ ಟ್ರೂ ಆಗುತ್ತೆ. ಇಸ್ ಕರೆಕ್ಟ್. ಸೊ ಇಲ್ಲಿ ಆಲ್ ಕನ್ಕ್ಲೂಷನ್ಸ್ ಆರ್ ಫಾಲ್. ನೆಕ್ಸ್ಟ್ ಕ್ವಶನ್, ಕ್ವಶನ್ ನಂಬರ್ 6. ಸ್ಟೇಟ್ಮೆಂಟ್ ನೋಡಿ, ಫಸ್ಟ್ ಒನ್. ಸಮ್ ಗರ್ಲ್ಸ್ ಆರ್ ಸಿಂಗರ್ಸ್. ಸಮ್ ಗರ್ಲ್ಸ್ ಆರ್ ಸಿಂಗರ್ಸ್. ನೋ ಸಿಂಗರ್ ಈಸ್ ಬಾಯ್ಸ್. ನೋ ಕನೆಕ್ಷನ್ ಈ ರೀತಿ. ಆಲ್ ಡ್ಯಾನ್ಸರ್ಸ್ ಆರ್ ಬಾಯ್ಸ್. ಆಲ್ ಡ್ಯಾನ್ಸರ್ಸ್ ಆರ್ ಬಾಯ್ಸ್. ನೀವು ಆಲ್ ಬಾಯ್ಸ್ ಡ್ಯಾನ್ಸರ್ಸ್ ತಗೋಬಾರ್ದು, ಅವ್ರ ಕನೆಕ್ಷನ್ ಸ್ಟೇಟ್ಮೆಂಟ್ ಕೊಟ್ಟಿರೋದು ಆಲ್ ಡ್ಯಾನ್ಸರ್ಸ್ ಆರ್ ಬಾಯ್ಸ್. ಆ ಬಾಯ್ಸ್ ಒಳಗಡೆ ಡ್ಯಾನ್ಸರ್ ಬರ್ತಾರೆ. ದೆನ್ ಕನ್ಕ್ಲೂಷನ್ಸ್, ಸಮ್ ಸಿಂಗರ್ಸ್ ಆರ್ ಬಾಯ್ಸ್ ಏನಾಗುತ್ತೆ, ಫಸ್ಟ್ ಟೆಲ್ ಮಿ. ಸಮ್ ಸಿಂಗರ್ಸ್ ಆರ್ ಬಾಯ್ಸ್ ಅಂತ ಹೇಳಿದ್ದಾರೆ. ಸಿಂಗರ್ ಮತ್ತೆ ಬಾಯ್ಸ್ ಗೆ ನೋ ಕನೆಕ್ಷನ್ ಇದೆ ಅಂತಂದ್ಮೇಲೆ ಸಮ್ ಹೆಂಗಾಗುತ್ತೆ, ಫಾಲ್ಸ್. ಸಮ್ ಡ್ಯಾನ್ಸರ್ಸ್ ಆರ್ ಗರ್ಲ್ಸ್ ಇಸ್ ಅ ಪಾಸಿಬಿಲಿಟಿ. ಪಾಸಿಬಿಲಿಟಿ ವಿಡಿಯೋ ನಾನು ಮಾಡ್ತೀನಿ, ಎಕ್ಸ್ಪ್ಲೇನ್ ಮಾಡ್ತೀನಿ ಅವಾಗ, ಆದ್ರೂ ಇದನ್ನ ಮಾಡೋಣ. ಸಮ್ ಡ್ಯಾನ್ಸರ್ಸ್ ಆರ್ ಗರ್ಲ್ಸ್ ಅಂತಂದಾಗ ನಾರ್ಮಲ್ ಆಗಿ
ಈ ಪಾಸಿಬಿಲಿಟಿ ಬಿಟ್ಬಿಡಿ, ಓದ್ಬೇಡಿ. ಓಕೆನಾ? ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಯಾವ ರೀತಿ ಪಾಸಿಬಿಲಿಟಿ ಬಂದಾಗ ಟ್ರೈ ಮಾಡಬೇಕು ಅಂತ. ಓದ್ಬೇಡಿ. ಏನು ಓದ್ಬೇಕು? ಫಸ್ಟಿಗೆ ಸಮ್ ಡ್ಯಾನ್ಸರ್ಸ್ ಆರ್ ಗರ್ಲ್ಸ್ ಅಂತ ಓದಿ. ಸಮ್ ಡ್ಯಾನ್ಸರ್ಸ್ ಗರ್ಲ್ಸ್ ಆಗುತ್ತಾ? ಕನೆಕ್ಷನ್ ಏನಾದರೂ ಕಾಣಿಸ್ತಿದೆ ನಿಮಗೆ ಡ್ಯಾನ್ಸ್ ಮತ್ತೆ ಗರ್ಲ್ಸ್ಗೆ? ಇಲ್ಲ ತಾನೆ? ಅವಾಗ ಅದು ಏನಾಗುತ್ತೆ? ಫಾಲ್ಸ್ ಆಗ್ತಿತ್ತು. ಬಟ್ ಇನ್ ಪಾಸಿಬಿಲಿಟಿ ಅದು ಏನಾಗುತ್ತೆ? ಪಾಸಿಬಿಲಿಟಿ ಇದ್ದಾಗ ಅದು ಟ್ರೂ ಆಗುತ್ತೆ. ದಿಸ್ ಈಸ್ ಟ್ರೂ. ಇನ್ನೊಂದ್ಸರಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಮ್ ಡ್ಯಾನ್ಸರ್ಸ್ ಆರ್ ಗರ್ಲ್ಸ್ ಅಂತ ಅಷ್ಟೇ ಓದ್ಕೋಬೇಕು. ಡ್ಯಾನ್ಸರ್ ಮತ್ತೆ ಗರ್ಲ್ಸ್ ಕನೆಕ್ಷನ್ ಇದೆಯಾ? ನೋ ಅಂದ್ರೆ ಏನಾಗುತ್ತೆ? ಫಾಲ್ಸ್ ಆಗುತ್ತೆ. ಬಟ್ ಇನ್ ಪಾಸಿಬಿಲಿಟಿ ಟ್ರೂ ಆಗುತ್ತೆ ಅಷ್ಟೇ. ಡನ್. ನೆಕ್ಸ್ಟ್, ನೋ ಡ್ಯಾನ್ಸರ್ಸ್ ಆರ್ ಸಿಂಗರ್ಸ್. ನೋ ಡ್ಯಾನ್ಸರ್ಸ್ ಆರ್ ಸಿಂಗರ್ಸ್ ಆಗುತ್ತಾ ಇಲ್ವಾ? ಎಲ್ಲಾ ಡ್ಯಾನ್ಸರ್ಸು ಬಿ ಒಳಗಡೆ ಇದೆ, ದಟ್ ಇಸ್ ಬಾಯ್ಸ್ ಒಳಗಡೆ ಇದೆ. ಆ ಎಲ್ಲಾ ಬಾಯ್ಸು ಸಿಂಗರ್ಸ್ ಆಗಲ್ಲ ಅಂದಮೇಲೆ ನೋ ಡ್ಯಾನ್ಸರ್ಸ್ ಆರ್ ಸಿಂಗರ್ಸ್ ಅಂತಂದ್ರೆ ಕರೆಕ್ಟೇ ಅಲ್ವಾ? ಎಲ್ಲಾ ಡ್ಯಾನ್ಸರ್ಸು ಸಿಂಗರ್ಸ್ ಆಗಕ್ಕಾಗಲ್ಲ. ಕರೆಕ್ಟ್. ಡನ್. ಸೊ ಓನ್ಲಿ 2 and 3 conclusion follows. Next one, 7th question. Statement. No red is blue. No red is blue. Next. Some blue is purple. Some blue is purple. ಇದು ಡಯಾಗ್ರಾಮ್, ಸ್ಟ್ಯಾಂಡರ್ಡ್ ಡಯಾಗ್ರಾಮ್. ಕನ್ಕ್ಲೂಷನ್ ಏನಿದೆ? ನೋ ಬ್ಲೂ ಈಸ್ ರೆಡ್. ನೋ ಬ್ಲೂ ಈಸ್ ರೆಡ್ ಟ್ರೂ ಆಗುತ್ತೆ obviously. ಸಮ್ ರೆಡ್ ಈಸ್ ಪರ್ಪಲ್. ಸಮ್ ರೆಡ್ ಪರ್ಪಲ್. ರೆಡ್ ಮತ್ತೆ ಪರ್ಪಲ್ ಕನೆಕ್ಷನ್ ಇಲ್ಲ ಅಂತಂದ್ಮೇಲೆ ಅದೇನ್ ಹೇಳ್ತೀರಾ ಸಮ್ ಅಂತ? ನೋ ಪರ್ಪಲ್ ಈಸ್ ರೆಡ್. ನೋ ಪರ್ಪಲ್ ಈಸ್ ರೆಡ್. ಇಲ್ಲಿ ಕಂಪ್ಲೀಟ್ ಪರ್ಪಲ್ ಬಗ್ಗೆ ಮಾತಾಡ್ತಿದ್ದಾರೆ, ಸಮ್ ಬಗ್ಗೆ ಅಲ್ಲ. ಇಫ್ ದೇ ಹ್ಯಾವ್ ಮೆನ್ಷನ್ಡ್ ಸಮ್ ಪರ್ಪಲ್ ಈಸ್ ನಾಟ್ ರೆಡ್ ಅಂತಂದ್ರೆ ಅದು ಕರೆಕ್ಟ್ ಆಗ್ತಿತ್ತು. ಬಟ್ ಇಲ್ಲಿ ನೋ ಪರ್ಪಲ್ ಈಸ್ ರೆಡ್. ಪರ್ಪಲ್ ಮತ್ತೆ ರೆಡ್ ಕನೆಕ್ಷನ್ ಇಲ್ಲ, ನೋ ಅಂತ ಹೇಳ್ತಾವ್ರೆ. ಅದು ಹೆಂಗೆ ಹೇಳ್ತೀರಾ ನೀವು? there is no connection, direct connection between red and purple means on that case ಇದನ್ನು ಹೇಳಕ್ಕಾಗಲ್ಲ, ಕಾಣಿಸುತ್ತೆ. So the conclusion only one follows. Done. Next, question number 8. Statement ನೋಡೋಣ. All cars are balls. All cars are balls. All balls are tables. Wow, my favorite question. ನೋಡಿ ಹೇಳಿದ್ನಲ್ಲ, ಈ ರೀತಿ ಇದ್ರೆ ಈಸಿ. ಓಕೆನಾ? ನಮ್ಮ ಕರ್ನಾಟಕ, ಬೆಂಗಳೂರು, ಇಂಡಿಯಾ ನೆನ್ಪು ಮಾಡ್ಕೊಂಡ್ರೆ ಸಾಕು. ಕನ್ಕ್ಲೂಷನ್. ಸಮ್ ಟೇಬಲ್ಸ್ ಆರ್ ಬಾಲ್ಸ್. ಸಮ್ ಟೇಬಲ್ಸ್ ಬಾಲ್ಸ್. ರಿವರ್ಸಲ್ ಸಮ್ ಇದೆಯಾ? ಕರೆಕ್ಟ್. ಸಮ್ ಟೇಬಲ್ಸ್ ಆರ್ ಕಾರ್ಸ್. ರಿವರ್ಸಲ್ ಸಮ್ ಇದೆಯಾ? ಟ್ರೂ. ಸೊ ಬೋತ್ 1 and 2 follows. ಇದು ಕರೆಕ್ಟ್. ಅರ್ಥ ಆಯ್ತಾ? till here. So now ಇದೆಲ್ಲ ಇಷ್ಟೊತ್ತು ಮಾಡಿರೋದು ಸಿಂಪಲ್ ಕ್ವಶನ್ಸ್. ದೇ ಮೇ ಆಸ್ಕ್ ಇನ್ ಪ್ರಿಲಿಮ್ಸ್ ಅಂಡ್ ಟೈರ್ 1 ಆಲ್ಸೋ, CHSL, MTS, CGL. ಸೊ ಇದನ್ನ ಸಿಂಪಲ್ ಕ್ವಶನ್ ನಾವು ಪರ್ಫೆಕ್ಟ್ ಆಗಿ ಕಲಿಬೇಕು. ಆಮೇಲೆ ಬರೋದು ಓನ್ಲಿ ಅ ಫ್ಯೂ ಪಾಸಿಬಿಲಿಟಿ ಎಲ್ಲಾನು ಈಸಿಯಾಗಿ ಅರ್ಥ ಆಗುತ್ತೆ. ಕ್ಲಿಯರ್? ಅಂಡ್ ಸೊ ಇಲ್ಲಿ ನಮ್ಮ ವರುಣ ರೇಸ್ ವಿಜಯನಗರ ಬ್ರಾಂಚ್ ಅಲ್ಲಿ ಹೊಸದಾಗಿ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಆಫ್ಲೈನ್ ಬ್ಯಾಚಸ್ ಮೇ 20th ಇಂದ. ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಕ್ಲಾಸಸ್ ಯಾವ ರೀತಿ ನಡೆಯುತ್ತೆ ಅದು ತಿಳ್ಕೊಬೇಕಂತಿದ್ರೆ ಯು ಕ್ಯಾನ್ ಅಟೆಂಡ್ ಅ ಫ್ರೀ ಡೆಮೋ ಕ್ಲಾಸ್. ಯಾವತ್ತಾದ್ರೂ ಬಂದು ಅಟೆಂಡ್ ಮಾಡಬಹುದು. ಮೇ 20ಗೆ ನಿಮ್ಮ ಬ್ಯಾಚ್, ಆ ಬ್ಯಾಚ್ಗೆ ನೀವು ಜಾಯಿನ್ ಮಾಡ್ಕೋಬೇಕಂತ ಇಷ್ಟ ಇದ್ರೆ ಮುಂಚೆನೆ ಬಂದು ಡೆಮೋ ಕ್ಲಾಸ್ ಅಟೆಂಡ್ ಮಾಡಿ. ಇಷ್ಟ ಆದ್ರೆ ನೀವು ಅಡ್ಮಿಷನ್ ತಗೋಬಹುದು. ಓಕೆನಾ? ಸೊ ಇಲ್ಲಿ ನಾವು ನಿಮಗೆ ಫ್ರೀ ಮಟೀರಿಯಲ್ ಎಲ್ಲಾನು ಕೊಡ್ತೀವಿ. ಒನ್ಸ್ ಅಡ್ಮಿಷನ್ ತಗೊಂಡ್ರೆ ಎಲ್ಲ ಮಟೀರಿಯಲ್ ಆಗಲಿ, ಬುಕ್ಸ್ ಆಗಲಿ, ನಿಮ್ದೆ ಮಾಕ್ ಟೆಸ್ಟ್ ಆಗಲಿ ಎಲ್ಲಾನು ಪ್ರೊವೈಡ್ ಮಾಡ್ತೀವಿ. ಸೊ ಅಪ್ಕಮಿಂಗ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಸೊ ನಾವು ಈ ವಿಡಿಯೋದಲ್ಲಿ ಬೇಸಿಕ್ ಸಿಲೋಯಿಸಮ್ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಓನ್ಲಿ ಫ್ಯೂ ಪಾಸಿಬಿಲಿಟಿ ಎಲ್ಲ ಮಾಡ್ತಾ ಹೋಗೋಣ. ಸೊ ಅಲ್ಲಿವರೆಗೂ ನಿಮ್ಮ ಪ್ರಿಪರೇಷನ್ ಹೀಗೆ ಇರಲಿ. ಸೊ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು.